ನಮಸ್ತೆ. ಸಿಂಧನೂರಿನ ಜನತೆಗೆ ಹಜರತ್ ಪುಲ್ಶಾವಲಿ ದರ್ಗಾದ ಉರುಸಿನ ನಿಮಿತ್ತ ನಿಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. 494ನೇ ಉರುಸು ನಡೆಯಲಿದೆ. ತಾವೆಲ್ಲರೂ ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಕೊಳ್ಳುತ್ತೇನೆ. ಇವರ ಪವಾಡ ಅಪಾರ. ನೀವು ಬೇಡಿದ್ದಕ್ಕಿಂತ ಜಾಸ್ತಿ ಕೊಡ್ತಾರೆ. ನಿಮ್ಮ ಯಾವುದೇ ರೋಗ ರುಜಿನ ಇರಲಿ, ಅನಾನುಕೂಲ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ. ತಾತನ ಪವಾಡದಿಂದ ಎಲ್ಲ ಬಗೆಹರಿಸಿದ್ದಾರೆ. ನೀವು ಬಂದು ನಿಮ್ಮ ಆರೈಕೆಯನ್ನು ಪೂರೈಸಿಕೊಂಡು ನೀವು ಬಂದು ಶರಣರ ಪಾತ್ರರಾಗಿ ಶರಣಾಗಬೇಕೆಂದು ವಿನಂತಿಕೊಳ್ಳುತ್ತೇನೆ. 7ನೇ ತಾರೀಕು 6ನೇ ತಿಂಗಳ 2025ರಂದು ಶನಿವಾರ ಗಂಧ ಹೊರಡುವುದು. ಉರುಸು 8ನೇ ತಾರೀಕು 6ನೇ ತಿಂಗಳ 2025 ರವಿವಾರ ಉರುಸು ಜರಲಿದೆ. ಜಿಯಾರತ್ತನ್ನು 9/6/2021 ಫಾತ್ಯ ಜರಲಿದೆ. ತಮ್ಮೆಲ್ಲರಲ್ಲಿ ವಿನಂತಿಕೊಳ್ಳುತ್ತೇನೆ ಏನೆಂದರೆ ಶರಣರ ಆಶೀರ್ವಾದ ತೆಗೆದುಕೊಂಡು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕೆಂದು ವಿನಂತಿಕೊಳ್ಳುತ್ತೇನೆ. ನಮಸ್ತೆ. ಇವತ್ತಿನ ದಿವಸ ಸಿಂಧನೂರಲ್ಲಿ ಪುಲ್ಶಾವಲಿ ತಾತನವರ 7ನೇ ತಾರೀಕು ಗಂಧ, 8ನೇ ತಾರೀಕು ಉರುಸು, 9ನೇ ತಾರೀಕು ಜಾತ್ರೆ ಫಾತ್ಯ ಜರುಗಳಾಗಿದೆ. ಸಿಂಧನೂರಿನ ಮಹಾಜನತೆಗೆ ತಾತನವರ ಆಶೀರ್ವಾದ ಬಂದು ಪಡ್ಕೋಬೇಕಂತ ನಾವು ಹೇಳ್ತಾ ಇದ್ದೀವಿ. ನಾಳೆ 7ನೇ ತಾರೀಕಿಗೆ ಗಂಧ ಇದೆ. 7ನೇ ತಾರೀಕು ಗಂಧ, 8ನೇ ತಾರೀಕು ಉರುಸು, 9ನೇ ತಾರೀಕು ಜಾರ ಫಾತ್ಯ ಜರುಗಳಾಗಿದೆ. ಸಿಂಧನೂರು ಜನರಿಗೆ ಬಂದು ಪುಲ್ಶಾವಲಿ ತಾತನವರ ಉರುಸಿನ ಬಂದು ಪಾತ್ರ ಆಗ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಹಾಗೂ ಮತ್ತು ತಾರೀಕು ಪ್ರಸಾದ 8ನೇ ತಾರೀಕು ಉರುಸಿನ ದಿವಸ ಪ್ರಸಾದ ಕಾರ್ಯಕ್ರಮ ನಡೀತೈತೆ. ಭಕ್ತಾದಿಗಳು ಬಂದು ಎಲ್ಲರೂ ಪ್ರಸಾದ ತಗೋಬೇಕಂತ ವಿನಂತಿ ಮಾಡ್ಕೊಂತೀವಿ. ಹಾಗೂ ಬಕ್ರೀದ್ ಹಬ್ಬದ ಆರ್ಥಿಕ ಸಿಂಧನೂರು ಮಹಾಜನತೆಗೆ ಬಕ್ರೀದಿನ ಆರ್ಥಿಕ ಶುಭಾಶಯಗಳು. ಸಾರ್ವಜನಿಕರಿಗೂ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.